ಯಾವ ಜನ್ಮದಲ್ಲಿ ಅಲ್ಲ ನಿಮ್ಮ ರಕ್ತವನ್ನು ಕುಡಿದು ಹತ್ತು ನಾಯಿಗೆ ಅಂಜಲಿದ್ದರೆ ನನ್ನ ಹೆಸರು ತ್ಯಾಗರಾಜನೇ ಅಲ್ಲ. ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಸಿಂಹಾದ್ರಿ, ಒಳ್ಳೆಯ ಮಾತಿಗೆ ಬಗ್ಗುವನಲ್ಲ ಈ ನನ್ನ ಮಗ. ತೆಗೆದುಕೋ ಈ ಚಾಟಿಯನ್ನು. ಚಾಟಿಯಿಂದಲೇ ಇವನಿಗೆ ಬುದ್ಧಿ ಕಲಿಸಬೇಕು. ಆ ದ್ವಾಪರಯುಗದ ಅಭಿಮಾನಗಳ ಪುನರ್ಜನ್ಮ ದಾರಿ ಬಂದು ಈ ಕಲಿಯುಗದ ನಿಮ್ಮಂತಹ ಪುನರ್ಜನ್ಮ ದಾರಿ ಬಂದಿ ಇಡೀ ಬ್ರಹ್ಮಾಂಡ ವೇದನಾದರೂ ಅವಳಿಂದ ದೂರ ಮಾಡಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಎಂದು ಹೊಗಳುತ್ತಿರುವೆಯ ಸಿಂಹಾದ್ರಿ, ತೆಗೆದುಕೋ. ಇದೇ ರೀತಿ ಬ್ರಿಟಿಷರು ನಮ್ಮ ದೇಶವನ್ನು ಆಕ್ರಮಣದ ವಶಪಡಿಸಿ ತಂದಾಗ ಮಹಾತ್ಮ ಗಾಂಧೀಜಿಯವರು ಕೇವಲ ಒಂದು ಲೇಖನೆಯಿಂದ ಬುದ್ಧಿ ಕಲಿಸಿದರು ಆ ಕತ್ತರಿಗೆ. ಹಾಗಾದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಮಹಾತ್ಮ ಗಾಂಧಿಗಳಿವನು ತಕ್ಕಿನ ಮಗನೇ, ಇನ್ನು ಮರೆತು ಯಾವಗಳನ್ನು ಚಿತ್ರ ವಿಷಯವನ್ನು ಹೊಂದಿಕೊಳ್ಳುತ್ತಿರುವೆ. ನಿನ್ನ ಚೊಕ್ಕಿನ ಮಾತು ಕೇಳಿ ನನ್ನ ಪ್ರೀತಿಯ ಪಲ್ಲವಿಯನ್ನು ಮರೆಯಲ್ಲ. ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ನೀನು ನಮ್ಮ ಬಾಯಿಗೆ ಬಗ್ಗೋಣಲ್ಲ ಮಗನ. ನಿನಗೆ ಏನಿದ್ದರೂ ನಮ್ಮ ಚಾಟಿಯಿಂದಲೇ ಬುದ್ಧಿ ಕಲಿಸುತ್ತೇವೆ. ಅನುಭವಿಸು ಮಗನೇ. ನೀನು ಹೊಡೆಯುವುದು ಬರ ನನ್ನ ದೇಹಕ್ಕೆ ಮಾತ್ರ, ನನ್ನ ಮನಸ್ಸಿಗೆಲ್ಲ. ಆದರೆ ನನ್ನ ಪ್ರೀತಿಯ ಪಲ್ಲವಿಯನ್ನು ಎಂದೆಂದಿಗೂ ನಾವು ಕೈ ಬಿಡಲ್ಲ. ಬೇಡ. ಪ್ರೀತಿಯ ಪಲ್ಲವಿಯನ್ನು ಬಗಳುತ್ತಿರುವ ಕತ್ತಯ ಮಗನೇ, ತೆಗೆದುಕೋ ಮಗನೇ ಈ ಚೋಟಿ ಎಟನ್ನು. ಅಯ್ಯೋ ದೇವರೇ, ನಾನು ಪ್ರಿಯ ಎನ್ನುವುದು ನನ್ನ ಒಬ್ಬನಿಗೆ ಮಾತ್ರ ಮೀಸಲು. ನನ್ನ ಹೃದಯದ ದೇವತೆ ಪಲ್ಲವಿ ನನ್ನ ಹೃದಯಾಂತರದಿಂದ ಬಂದಿರುವ ನನ್ನ ಪ್ರೀತಿಯೇ ಪ್ರಿಯೆ. ಮತ್ತೆ ಅವನ ಹೆಸರನ್ನು ಎತ್ತುತ್ತೀಯ ಸಿಂಹಾದ್ರಿ. ಇವನು ಒಳ್ಳೆಯ ಮಾತಿಗೆ ಬಗ್ಗುವನಲ್ಲ. ಆ ಪಲ್ಲವಿಯನ್ನು ಕರೆದುಕೊಂಡು ಬಾ. ಇವನ ಕಣ್ಣೆದುರಿಗೆ ಮಾನಭಂಗ ಮಾಡಿ ಕಟ್ಟು ಬಿಡೋಣ. ನನ್ನ ಪ್ರಾಣ ಕೆದರವಲ್ಲ, ನನ್ನ ಪಲ್ಲವಿಗೋಸ್ಕರ ಪ್ರಾಣ ಬೇಕಾದ ಬರಬಲ್ಲಿ. ಆದರೆ ನನ್ನ ಮೇಲೆ ನಿಮಗೆ ಹೇಗೆ ಇಷ್ಟೊಂದು ದ್ವೇಷ? ನಾನು ನನ್ನ ಪಲ್ಲವಿ ಒಂದಾದ ನಿಮಗೆ ತೊಂದರೆ ತೊಂದರೆ ನಿನಗೂ ಸಿಗಬಾರದು, ನಮಗೂ ಸಿಗಬಾರದು. ನಾವು ಹೇಳುವುದು ಒಂದು, ಮಾಡುವುದು ಮತ್ತೊಂದು. ಈಗಲಾದರೂ ಮರೆತು ಬಿಡೋಣ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮಿಬ್ಬರ ಪವಿತ್ರವಾದ ಪ್ರೀತಿಯಲ್ಲಿ ತೆಗೆದುಕೊಳ್ಳಲು ಬಂದಿರುವಿರ. ಆ ದೇವರು ನಿಮ್ಮಂತ ದೃಶ್ಯವನ್ನು ನೋಡಿ ಎಂದಿಗೂ ಒಳ್ಳೆಯದು ಮಾಡುವುದಿಲ್ಲ. ಈ ನನ್ನ ಕಶಪರನ್ನು ಬಂದ ಹಾಗೆ ಆ ದೇವರು ನೆರೆಗಿಳಿದು ಬಂದು ಮಾನವರ ರೂಪದಲ್ಲಿ ಬಂದು ಕೊಲ್ಲೆ ಕರುತ್ತಾನೆ. ಆ ದೇವರು ಮುತ್ತು ಬಾಯಿ ಕಚ್ಚೆಯ ಮಗನೇ, ಯಾರು ಯಾರನ್ನು ಕೊಲ್ಲುತ್ತಾರೆಂಬುದು ನೋಡೋಣ. ಸಿಂಹಾದ್ರಿ, ಆ ಪಲ್ಲವಿಯನ್ನು ಎಳೆದುಕೊಂಡು ಬಾ. ಹೌದು ನನಗೆ, ನಾನು ಮನಸಾರೆ ಅವರನ್ನು ಅನುಭವಿಸಿ ಇವನ ಕಣ್ಣು ಮುಂದೆನೇ ಅವರನ್ನು ಕೊಲೆ ಮಾಡಬೇಕು. ಬೇಡ ದನಿಕರೇ, ಬೇಡ. ನನ್ನ ಪ್ರೀತಿಯ ಪಲ್ಲವಿಯನ್ನು ಏನು ಮಾಡಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ದನಿಕರೇ. ಆದರೆ ನನ್ನ ಪ್ರೀತಿಯ ಪಲ್ಲವಿಯನ್ನು ಏನು ಮಾಡಬೇಡಿ ದನಿಕರೇ. ಅಯ್ಯೋ ದೇವರೇ, ನೋಡಿ ಯಾವ ದುಷ್ಟ ದನಿಕರದ ಬಾಳಿಕೆಯನ್ನು. ಈ ಪ್ರೇಮಿಗಳ ಮೇಲೆ ನಿನಗೆ ಸ್ವಲ್ಪನಾದರೂ ಕರುಣೆ ಇಲ್ಲವೇ? ಅಥವಾ ನನ್ನ ಕೂಗುತ್ತಿಗೆ ಕೇಳಿಸುವುದಿಲ್ಲವೇ? ಸಿಂಹಾದ್ರಿ, ಇವನಿಗೆ ಎಷ್ಟು ಹೇಳಿದರೂ ಬುದ್ಧಿ ಬರುವುದಿಲ್ಲ. ಎಳೆದುಕೊಂಡು ಬಾ ಪಲ್ಲವಿಯನ್ನು. ಇವನ ಕಣ್ಣಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು
ಕೊಲೆ ಮಾಡಿ ಬಿಡೋಣ. ಮಾತನಾಡಿರಿ, ಬಾಯಿಗೆ ಬಂದಂತೆ ಮಾತನಾಡಿರಿ. ನಮ್ಮಂತ ನಮ್ಮ ಪ್ರೇಮಿಗಳಿಗೆ ಬಾಯಿಲ್ಲ, ಒಂದು ವೇಳೆ ಮಾತನಾಡಿದರೆ ಅದಕ್ಕೆ ನೆಲೆ ಇಲ್ಲ. ದಯಮಾಡಿ ನನ್ನ ಮಾತುಗಳನ್ನು ಕೇಳಿದ್ದೇನೆ ಕರೆ. ನಾನು ನಿಮಗೆ ಯಾವ ದ್ರೋಹ ಮಾಡಿದ್ದೇನೆ ಅಂತ ನಮಗೆ ಇಷ್ಟೊಂದು ಚಿತ್ರ ಹಿಂಸೆ ಕೊಡುತ್ತೇವೆ. ನೀನು ಆ ಪಲ್ಲವನ್ನು ಪ್ರೀತಿ ಮಾಡೋದೇ ಮಾ ಪಾಪ. ಎಲ್ಲದಕ್ಕಿಂತ ಅವರ ಬಾಳಿನಲ್ಲಿ ಪ್ರವೇಶ ಮಾಡುವುದೇ ಎಲ್ಲದಕ್ಕಿಂತ ದೊಡ್ಡ